ನಮಸ್ಕಾರ ಸ್ನೇಹಿತರೆ, ಡೈಲಿ ಇಂಡಿಯಾ ಪ್ರಾಪರ್ಟಿ ಶೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲಿ ಯಾವ ಬಡಾವಣೆಯಲ್ಲಿ ಯಾವ ರೇಟಲ್ಲಿ ನಿಮಗೆ ಲೇಔಟ್ ಸಿಗುತ್ತೆ, ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳೋಕ್ಕಿಂತ ಮೊದಲೇ ನಾನು ನಿಮಗೆ ಒಂದು ಟಿಪ್ಸನ್ನು ಕೊಡ್ತೀನಿ. ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೇಗೆ ಮಾಡ್ಬೋದು. ಭಾಳಷ್ಟು ಜನ ರಿಯಲ್ ಎಸ್ಟೇಟ್ನಲ್ಲಿ ಹಣವನ್ನು ಮಾಡ್ತಾ ಇದ್ದಾರೆ, ಹಣವನ್ನು ದ್ವಿಗುಣ ಮಾಡ್ತಾ ಇದ್ದಾರೆ. ಯಾಕೆಂದರೆ ರಿಯಲ್ ಎಸ್ಟೇಟ್ ಬೆಳೆಯುವಷ್ಟು ವೇಗದಲ್ಲಿ ಯಾವ ಮಾರ್ಕೆಟ್ ಬೆಳೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ಚಿನ್ನಕ್ಕೆ ಹಾಕಿದ್ರೆ ಚಿನ್ನದ ಬೆಲೆನೂ ರೈಸ್ ಆಗ್ತಾ ಇರುತ್ತೆ, ಬಟ್ ರಿಯಲ್ ಎಸ್ಟೇಟ್ ಬೆಳೆದಷ್ಟು ಫಾಸ್ಟಾಗಿ ಬೆಳೆಯಲ್ಲ. ಬ್ಯಾಂಕ್ನಲ್ಲಿ FD ಮಾಡಿದ್ರು ಅಲ್ಲೂ ಹಣ ಬೆಳೆಯುತ್ತೆ, ಸ್ಲೋಲಿಯಾಗಿ ಬೆಳೆಯುತ್ತೆ. ಇನ್ನು ಅದರ್ ಆಪ್ಷನ್ಸ್ ಇದೆ, ಶೇರ್ ಮಾರ್ಕೆಟ್ ಇದೆ, ಮ್ಯೂಚುವಲ್ ಫಂಡ್ ಇದೆ. ಅದೆಲ್ಲದಕ್ಕಿಂತ ಫಾಸ್ಟ್ ಆಗಿ ಬೇಗ ಬೆಳೆಯುವಂಥದ್ದಂದ್ರೆ ರಿಯಲ್ ಎಸ್ಟೇಟ್. ಅದು ಯೋಗ್ಯವಾದ ಸ್ಥಳದಲ್ಲಿ ಯೋಗ್ಯವಾದ ಜಾಗದಲ್ಲಿ ಹಾಕಬೇಕು. ಏಕೆಂದರೆ ಕಮರ್ಷಿಯಲ್ ಆಗಿ ಎಲ್ಲಿ ಯಾವ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಬೆಳೀತಾ ಇದೆ ಆ ಜಾಗದಲ್ಲಿ ಆಯ್ಕೆ ಮಾಡಿ ನಾವು ಪ್ರಾಪರ್ಟಿ ನಿಮ್ಮನ್ನ ಪರಿಚಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋ ಜಾಗ ಯಲಹಂಕ ಈಗ ಸಖತ್ ಹಾಟ್ ಫೇವರೇಟ್ ಏರಿಯಾ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ಈ ಭಾಗ ಸಾಕಷ್ಟು ಬೆಳೀತಾ ಇದೆ. ಸರ್ಕಾರನೂ ಸಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಚ್ಚಾಗಿ ಮಾಡ್ತಾ ಇದೆ. ನೋಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಹಣ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ನಾನು ನಿಮ್ಗೆ ನೋಡಿ, ನೀವು ಬೆಂಗಳೂರು ಔಟ್ಸ್ಕರ್ಟ್ ನಿಮ್ ಬಜೆಟ್ ನೋಡ್ಕೊಳ್ಳಿ. ಔಟ್ಸ್ಕರ್ಟ್ ನಲ್ಲಿ ಏನಾದ್ರೂ ನಿಮ್ಗೆ ಒಳ್ಳೆ BMRD ಅಪ್ರೂವ್ಡ್ ಲೇಔಟ್ ಆಗಿರ್ಬೋದು, BD ಅಪ್ರೂವ್ಡ್ ಲೇಔಟ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಅವರು ಅಪ್ರೂವ್ ಮಾಡಿರುವಂತ ಬಡಾವಣೆ, ಅಂತ ಬಡಾವಣೆಗಳಲ್ಲಿ ಒಂದು ಸೈಟ್ಗೆ ಬಂಡವಾಳ ಹಾಕಿ, ಆ ಸೈಟ್ 1,000 ಇರ್ಬೋದು ಸ್ಕ್ವೇರ್ ಫೀಟ್, 3,000 ಇರ್ಬೋದು, 5,000 ಇರ್ಬೋದು, ಬಂಡವಾಳ ಹಾಕಿ ನೀವು ಜಸ್ಟ್ 6 to 1 year ವೆಯ್ಟ್ ಮಾಡಿ. 6 to 1 year ವೆಯ್ಟ್ ಮಾಡಿ. ಅಲ್ಲಿ ಮಾರ್ಕೆಟ್ ಪ್ರೈಸ್ ನೋಡಿ, ನಿಮಗೆ 500 - 750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ರೈಸ್ ಆಗಿರುತ್ತೆ. ನಿಮ್ಮ ಹಣ ಕ್ಯಾಲ್ಕುಲೇಟ್ ಮಾಡಿ, ನೀವು ಹಾಕಿದ ಬಂಡವಾಳ 15 ಲಕ್ಷ ಆಗಿದ್ರೆ ಅದು 20 ಲಕ್ಷ ನಿಮ್ಗೆ ವ್ಯಾಲ್ಯೂ ಕೊಡುತ್ತೆ. ಸರಿಯಾದ ಸಂದರ್ಭಗಳನ್ನ ನೋಡಿಕೊಂಡು ನೀವು ರಿಯಲ್ ಎಸ್ಟೇಟ್ನಲ್ಲಿ ಸೈಟ್ನ ರೀಸೇಲ್ ಮಾಡೋದ್ರಿಂದ ಅತಿ ಹೆಚ್ಚು ಲಾಭವನ್ನು ಪಡಿಬೋದು. ಆ ದುಡ್ಡನ್ನ ಎಲ್ಲೂ ವ್ಯಯ ಮಾಡದೆ ಮತ್ತೆ ಇನ್ನೊಂದ್ ಕಡೆ ನೋಡ್ತಾ ಇರಿ, ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಪ್ಲಾಟ್ಗಳು, BDA ಪ್ಲಾಟ್ಗಳು ಮತ್ತು ಅಪ್ರೂವ್ಡ್ ಪ್ಲಾಟ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಅಲ್ಲಿ ಮತ್ತೆ ಹಣ ಹೂಡಿಕೆ ಮಾಡಿ ಮತ್ತೆ 1 ವರ್ಷ 6 ತಿಂಗಳು ಬಿಟ್ಟು ರೀಸೇಲ್ ಮಾಡ್ತಾ ಹೋಗಿ. ಇದಕ್ಕಿಂತ ದೊಡ್ಡ ಉದ್ಯಮ ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ನಾನು ನನ್ನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ನೋಡಿ, ಬೆಂಗಳೂರಿನ ಯಲಹಂಕ ಭಾಗ ಹಾಟ್ ಫೇವರೇಟ್ ಭಾಗ ಇದು ರಿಯಲ್ ಎಸ್ಟೇಟ್ ನಲ್ಲಿ. ಏಕೆಂದ್ರೆ ಇಲ್ಲಿ ಕಳೆದ 10 ವರ್ಷದಿಂದ ಲ್ಯಾಂಡ್ ಮೌಲ್ಯ ಹೇಗೆ ಬೆಳೆದಿದೆ ಅಂದ್ರೆ ಯಾರು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಜಾಗದಲ್ಲಿ ಗಂಟಿಗಾನಹಳ್ಳಿ ಎಂಬ ವಿಲೇಜ್ ಹತ್ರ ಬಂಧನ್ ಪ್ರಾಪರ್ಟಿ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಒಂದು DC ಕನ್ವರ್ಷನ್ ಆಗಿರುವಂತ ರೆಸಿಡೆನ್ಷಿಯಲ್ ಲೇಔಟ್. ಈ ಒಂದು ಬಂಧನ್ ಪ್ರಾಪರ್ಟಿ ಅವರು ಗಂಟಿಗಾನಹಳ್ಳಿ, ಯಲಹಂಕ ಹೋಬಳಿ, ಯಲಹಂಕ ಹತ್ರ ಬರ್ತದೆ. ಇದು ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ. DC ಕನ್ವರ್ಷನ್ ಆಗಿದೆ ಮತ್ತು ಪ್ರತಿಯೊಂದು ಸೈಟ್ಗೂ ಖಾತಾ ಸಿಗುತ್ತೆ. ಅದನ್ನು ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೀವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಅಡ್ವೊಕೇಟ್ ಹತ್ರ. ಇಲ್ಲಿ ರೇಟ್ ಹೇಳ್ತಾ ಇದ್ದಾರೆ ₹4,500 ಪರ್ ಸ್ಕ್ವೇರ್ ಫೀಟ್. ₹4,500 ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದಾರೆ. DC ಕನ್ವರ್ಷನ್ ಆಗಿದೆ. ಖಾತಾ ಈ ಯಲಹಂಕ ಭಾಗದಲ್ಲಿ ಲ್ಯಾಂಡ್ ಅಪ್ರಿಸಿಯೇಷನ್ ಆಗೋದಂತೂ 100%. ಯಾಕೆಂದ್ರೆ ಈ ಕಡೆ ಬರ್ತಾ ಇರುವಂತ ಪ್ರಾಜೆಕ್ಟ್ಗಳು, ಸರ್ಕಾರ ಮಾಡ್ತಾ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಇನ್ಯಾವ ಕಡೆನೂ ಆಗ್ತಾ ಇಲ್ಲ. ಹಾಗಾಗಿ ಕಣ್ಮುಚ್ಕೊಂಡು ನೀವು ಯಲಹಂಕ ಭಾಗದಲ್ಲಿ ನೀವು ಬಂಡವಾಳನ ಸೈಟ್ಗಳ ಮೇಲೆ ಹಾಕ್ಬೋದು ಅಂತ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಸಿಗ್ತಾ ಇದೆ ನಿಮ್ಗೆ 30-40 ಮೆಜರ್ಮೆಂಟ್ ಸಿಗ್ತಾ ಇದೆ, 30-50 ಮೆಜರ್ಮೆಂಟ್ ಸಿಗ್ತಾ ಇದೆ, 60-40 ಮೆಜರ್ಮೆಂಟ್ ಸಿಗ್ತಾ ಇದೆ. 60-40 ಅಂದ್ರೆ ಡಬಲ್ ಆಫ್ ದ ಸೈಟ್. ನಾರ್ಮಲ್ ಸೈಟ್ ಎಷ್ಟಿದೆ ಅದ್ರ ಡಬಲ್ ಸಿಗ್ತಾ ಇದೆ. ನೋಡಿ, ಇಲ್ಲಿ ಈ ಸೈಟಿನ ಒಂದು ಫ್ಯೂಚರ್ ಏನು ಅಂತ ಹೇಳ್ತೀನಿ, ಫೆಸಿಲಿಟಿ ಏನೇನಿದೆ, ಅಮ್ಯುನಿಟಿ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಗೇಟೆಡ್ ಕಮ್ಯುನಿಟಿ. ಈ ಒಂದು ಲೇಔಟ್ ಸಂಪೂರ್ಣ ಆರ್ಚ್ ಮಾಡಿದ್ದಾರೆ, ಗೇಟ್ ಹಾಕಿರ್ತಾರೆ, 24 hours ಸೆಕ್ಯೂರಿಟಿ ಇರ್ತದೆ ಮತ್ತು 24 hours ವಾಟರ್ ಕನೆಕ್ಷನ್ ಮಾಡಿದ್ದಾರೆ. ಎಲ್ಲ ಒಂದು ಸೈಟ್ ಒಂದು ಸಿಮೆಂಟ್ ಕಾಂಕ್ರೀಟ್ ರೋಡ್ ಅನ್ನು ಹಾಕಿದ್ರೆ, ಎಲೆಕ್ಟ್ರಿಸಿಟಿ ನಾರ್ಮಲ್ ಆಗಿ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ, ಎಲ್ಲರೂ ಹಾಕ್ತಾರೆ. ಎಲೆಕ್ಟ್ರಿಸಿಟಿ ರೆಡಿ ಇದೆ ಮತ್ತು ವೆರಿ ಕ್ಲೋಸ್ ಟು ದೊಡ್ಡ ಸ್ಕೂಲ್ ಕಾಲೇಜ್ಗಳಿಗೂ ಹತ್ರ ಇದೆ. ಮತ್ತು ಡ್ರೈನೇಜ್ ಫೆಸಿಲಿಟಿ ಸಹ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಪ್ರಾಜೆಕ್ಟ್ ಹೈಲೈಟ್ಸ್ ನಾನು ಇನ್ನೊಮ್ಮೆ ಹೇಳ್ತೀನಿ. ಸ್ಕೂಲ್ ಅಂಡ್ ಕಾಲೇಜ್ ಬಹಳ ಹತ್ರನೇ ಇದೆ ಅಂತ ಹೇಳ್ತೀನಿ. ನೆಟ್ಟೆ ಯೂನಿವರ್ಸಿಟಿ, ವಿದ್ಯಾಶಿಲ್ಪ ಕಾಲೇಜ್, ಮಣಿಪಾಲ್ ಯೂನಿವರ್ಸಿಟಿ, ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್,
ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಹತ್ರನೇ ಇದೆ. ಇನ್ನು ಹಾಸ್ಪಿಟಲ್ ವಿಚಾರಕ್ಕೆ ಬಂದ್ರೆ ಸೈಟ್ ಕೇರ್ ಹಾಸ್ಪಿಟಲ್, ಅಪೂರ್ವ ಹಾಸ್ಪಿಟಲ್, ಆಮೇಲೆ ಸುಶ್ರುತ ಹಾಸ್ಪಿಟಲ್, ಯಲಹಂಕ ಗೌರ್ಮೆಂಟ್ ಹಾಸ್ಪಿಟಲ್ ಬಹಳ ಹತ್ರನೇ ಇದೆ. ಇನ್ನು ಮನುಷ್ಯನಿಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಮನೋರಂಜನೆ, ಮಾಲ್ಸ್ ನಲ್ಲಿ ಸಿನಿಮಾ ಥಿಯೇಟರ್ ಇರುತ್ತೆ. ಮತ್ತು ಶಾಪಿಂಗ್ ಮಾಲ್ಗಳಿಗೆ ಹೋಗೋದು ಅಂದ್ರೆ ಇವತ್ತಿನ ಜಮಾನದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಹೇಳ್ತೀನಿ ನೋಡಿ. ಮಾಲ್ ಹತ್ರ ಇದೆ, ಆರಾಮ್ ಸೆಟ್ ಮಾಲ್ ಇದೆ, ಮಾಲ್ ಆಫ್ ಏಷ್ಯಾ ಇದೆ, ಗರುಡ ಮಾಲ್ ಇದೆ, ಡಿಮಾರ್ಟ್ ಹತ್ರನೇ ಇದೆ. ಇನ್ನು ಕನೆಕ್ಟಿವಿಟಿ ನೋಡೋದಾದ್ರೆ ಈ ಒಂದು ಬಂಧನ್ ಪ್ರಾಪರ್ಟೀಸ್ ಅವರ ಗಂಟಿಗಾನಹಳ್ಳಿ ಕನೆಕ್ಟಿವಿಟಿ ನೋಡೋಣ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ 20 minutes ಡ್ರೈವ್ ಅಲ್ಲಿ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ 20 minutes ಡ್ರೈವ್. ಮೆಟ್ರೋ ಸ್ಟೇಷನ್ ಬಾಗ್ಲೂರ್ ಕ್ರಾಸ್ ರೋಡ್ ಬಹಳ ಹತ್ರನೇ ಇದೆ, IVC ರೋಡ್ ಬಹಳ ಹತ್ರನೇ ಇದೆ, ಬ್ಯಾಂಗ್ಳೂರ್ ದೊಡ್ಡಬಳ್ಳಾಪುರ ಹೈವೇ ಇವೆಲ್ಲವೂ ಕೇವಲ 20 ನಿಮಿಷ ಅಂತರದ ಡ್ರೈವ್ ನಲ್ಲಿ ಸಿಗುತ್ತೆ ನಿಮ್ಗೆ. ಹಾಗಾಗಿ ಇದು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ, ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ನೀವು ಇಲ್ಲಿ ಒಂದು ಲೇಔಟ್ಗೆ ಬಂಡವಾಳ ಹಾಕ್ಬೋದು. ನಾವು ನಿಮ್ಗೆ ವಿಡಿಯೋನು ತೋರಿಸ್ತಾ ಇದೀವಿ, ಫೋಟೋಸ್ ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ ಕಂಪ್ಲೀಟ್ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೇನು ರಿಜಿಸ್ಟ್ರೇಷನ್ ಮಾಡಿ ಮನೆಯನ್ನು ಸಹ ನೀವು ಕಟ್ಬೋದು. ಡಾಂಬರ್ ರಸ್ತೆ ಅಲ್ಲ, ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಒಂದು ಲೇಔಟ್ ನಾನು ಪರಿಚಯ ಮಾಡಿದ್ದೀನಿ ಇವತ್ತು, ಬಂಧನ್ ಪ್ರಾಪರ್ಟೀಸ್ದು. ಈ ಒಂದು ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಪಲ್ಲವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ 6362761790. ಫಾರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಪ್ರಾಜೆಕ್ಟ್ ನಿಯರ್ ಗಂಟಿಗಾನಹಳ್ಳಿ, ಯಲಹಂಕ ಹೋಬಳಿ, ರೆಸಿಡೆನ್ಷಿಯಲ್ ಪ್ಲಾಟ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಪಲ್ಲವಿ 6362761790. ಶಿ ಕ್ಯಾನ್ ಅರೇಂಜ್ ಅ ಕ್ಯಾಬ್. ನಿಮ್ಗೊಂದು ಕ್ಯಾಬ್ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಸಮೇತ ನೀವು ಹೋಗಿ ವೀಕೆಂಡ್ ಡೇಸ್ ಅಲ್ಲಿ ಆ ಜಾಗವನ್ನ ನೋಡಿ ನಂತರ ಡಿಸೈಡ್ ಮಾಡಿ ಸೈಟ್ ಅನ್ನ ಪರ್ಚೇಸ್ ಮಾಡ್ಬೇಕೋ ಬೇಡೋ ಅಂತ ನಂತರ ಡಿಸೈಡ್ ಮಾಡಿ ಒಂದು ಸಣ್ಣ ಅಮೌಂಟ್ ಕಟ್ಟಿ, ಅಂದ್ರೆ 1 lakh ನೀವು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಆ ಪೇಪರ್ಸ್ ತಗೊಂಡು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಡ್ಮೇಲೆ ಈ ಒಂದು ಆ ಪರ್ಚೇಸಿಂಗ್ ಪ್ರೋಸೆಸ್ ನ ಮುಂದುವರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, ನಾನು ಬಹಳಷ್ಟು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅನ್ನ ಪರಿಚಯ ಮಾಡಿದ್ದೀನಿ. ನೀವು ನಿಮ್ಮ ಬಜೆಟ್ಗೆ ಸೂಟ್ ಆಗುವಂತ ಯಾವುದೇ ಲೇಔಟ್, ಯಾವುದೇ ಒಂದು ಭಾಗದಲ್ಲಿ ಬೆಂಗಳೂರಿನಲ್ಲಿ ಸೈಟ್ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ನಾನು ಹೇಳ್ತಾ ಇದ್ದೀನಿ 9740217572. ಮತ್ತೆ ನಿಮಗೆ ನಾವು ಲೀಗಲ್ ಅಸಿಸ್ಟೆನ್ಸ್ ಜೊತೆನಲ್ಲಿ ಕನ್ಸ್ಟ್ರಕ್ಷನ್ ಅಸಿಸ್ಟೆನ್ಸ್ ಮಾಡ್ತೀವಿ. ನಮ್ಮದೇ ಆದ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಹರೀಶ್ ಅವರು ಈ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರು. NT ಕನ್ಸ್ಟ್ರಕ್ಷನ್ಸ್ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರುವಂತಹ ಬಹಳ ಹೆಸರುವಾಸಿಯಾದಂತ ಕನ್ಸ್ಟ್ರಕ್ಷನ್ ಕಂಪನಿ. ಅವರ ನಂಬರು ನಾವು ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ. ದಯವಿಟ್ಟು ನಿಮ್ಗೆ ಏನಾದ್ರು ಮನೆ ಕಟ್ಟಬೇಕು ಕಡಿಮೆ ವೆಚ್ಚದಲ್ಲಿ ಅಂದ್ರೆ ನೋಡಿ, ಇವರು ಕಡಿಮೆ ವೆಚ್ಚದಲ್ಲಿ ಅಂತಂದ್ರೆ 1850 per square, ಅಂದ್ರೆ ಒಂದು ಚದರಕ್ಕೆ ಲಕ್ಸುರಿ ಆಗಿ 1850 ರೂಪಾಯಿ ಪರ್ ಚದರಕ್ಕೆ ಮನೆಯನ್ನ ಕಟ್ಕೊಡ್ತಾರೆ. ಮತ್ತು 1550 per square ಅಂದ್ರೆ 1550 ರೂಪಾಯಿ ಚದರಕ್ಕೆ ಕಮರ್ಷಿಯಲ್ ಕಮರ್ಷಿಯಲ್ ಮನೆಯನ್ನ ಕಟ್ಕೊಡ್ತಾರೆ, ಕಮರ್ಷಿಯಲ್ ಅಭಿವೃದ್ಧಿ ಪಡಿಸ್ಕೊಡ್ತಾರೆ. ನೀವು ರೆಸಿಡೆನ್ಷಿಯಲ್ ಕಟ್ಟೋದಾದ್ರೆ ನೀವು ಹರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹರೀಶ್ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಬಹಳ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ. ಹರೀಶ್ ಅವ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ, BE ಮಾಡಿದ್ದಾರೆ, MTech ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ನೋಡಿ, ಅತ್ಯುತ್ತಮವಾದ ಒಂದು ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಹರೀಶ್ ಅವರು. ಅವ್ರನ್ನ ಸಂಪರ್ಕ ಮಾಡಿ. ಫಾರ್ ದ ಕನ್ಸ್ಟ್ರಕ್ಷನ್ 1850 per square ಅಂದ್ರೆ ಒಂದು ಚದರಕ್ಕೆ ಮನೆಯನ್ನ ನೀವು 1850 ರೂಪಾಯಿಗೆ ಕಟ್ಕೊಡ್ತಾರೆ. ದಿ ಬೆಸ್ಟ್ ಪ್ರೈಸ್, ಲಕ್ಸುರಿ ಫೆಸಿಲಿಟಿ ಕೊಡ್ತಾರೆ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆ ಏನಾದ್ರು ಯಾವುದೇ ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಸೈಟ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅದು ಯಾವುದೇ ಸೈಟ್ ಆಗಿರ್ಬೋದು, BDA ಸೈಟ್ ಆಗಿರ್ಬೋದು, BBMP ಲಿಮಿಟ್ ಅಲ್ಲಿ ಇರ್ಬೋದು, ಅದು ಮತ್ತಿನ್ನೊಂದು ಯಾವುದೋ ಅಪ್ರೂವ್ಡ್ ಅಥಾರಿಟಿ ಆಗಿರುವಂತಹ ಸೈಟ್ ಆಗಿರ್ಬೋದು. ರೀಸೇಲ್ಗೆ ಏನಾದ್ರು ಲ್ಯಾಂಡ್ ನಿಮ್ಮಲ್ಲಿ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ನಿಮ್ಮ ಫ್ರೆಂಡ್ಲಿ ರಿಯಲ್ ಎಸ್ಟೇಟ್ ಅಡ್ವೈಸರ್. ನನ್ನ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 9740217572. ಈ ಒಂದು ನೋಡಿ, ಬಂಧನ್ ಪ್ರಾಪರ್ಟೀಸ್ ಅವರ ವಿಡಿಯೋ ನಾವು ಮಾಡಿರುವಂತ ಒಂದು ವಿಡಿಯೋ ಅಲ್ಲಿ ಈ ಪುಟ್ಟ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸ್ನೇಹಿತರಿಗೂ ಸ್ವಲ್ಪ ಶೇರ್ ಮಾಡಿ ಸ್ನೇಹಿತರೆ, ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಭೇಟಿ ಆಗೋಣ ಮತ್ತೊಂದು ಪ್ರಾಪರ್ಟಿ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.